ಮೇಡಮ್, ಏನೇ ಸದುದ್ದೇಶದಿಂದ ಕೂಡಿದಂತಹ ಯಾವುದೇ ಕಾನೂನುಗಳಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರಗಳನ್ನು ಕೊಡುವ ನಿಟ್ಟಿನಲ್ಲಿ ಮೇಡಮ್ ಅದಕ್ಕೆ ಷರತ್ತುಗಳು ಇರಬಾರ್ದು ಮೇಡಮ್. ಟು ಬಿ ಫ್ರ್ಯಾಂಕ್, ಎಸ್ಪೆಷಲಿ ಮಹಿಳೆಯರ ವಿಚಾರದಲ್ಲಿ ನೀವು ಕಂಡೀಷನ್ಸ್ ಅಪ್ಲೈ ಯಾಕೆ ಮಾಡ್ತಾ ಇದ್ದೀರಿ? ನೀವು 2021ಕ್ಕೆ ಜನಗಣತಿ ಮಾಡಬೇಕಾಗಿತ್ತು, ನೀವು ಯಾಕೆ ಮಾಡಿಲ್ಲ? ಎಲೆಕ್ಷನ್ಸ್ ಮಾಡಿದ್ರಿ ಕೊರೋನಾ ಟೈಮಲ್ಲಿ, ಜನಗಣತಿ ಯಾಕೆ ನೀವು ಸ್ಟಾರ್ಟ್ ಮಾಡಿಲ್ಲ? 2020 ನಿಮ್ಮ ಹತ್ರ ಏನು ದತ್ತಾಂಶ ಇದೆ ಅಂತ ಇವತ್ತು ಬಿಲ್ ಒಳಗಡೆ ನೀವು ಮರುವಿಂಗಡಣೆಯ ಒಂದು ಉಪಾಯ ಇಟ್ಟಿದ್ರು. ನಿಮ್ಮ ಹತ್ರ ದತ್ತಾಂಶ ಇದೆಯಾ? ನಿಮ್ಮ ಹತ್ರ ಜನಗಣತಿಯ ಡೀಟೇಲ್ಸ್ ಇದಾವ? ಈ ಒಂದು ದೇಶದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ SC STಗಳು OBCಗಳಿದ್ದಾರೆ ಮತ್ತು ಎಷ್ಟು ಜನಸಂಖ್ಯೆ ಇದೆ ಅನ್ನೋದರ ಬಗ್ಗೆ ಸರಿಯಾದಂಥ ದತ್ತಾಂಶಗಳು ಇವ್ರ ಹತ್ರ ಇಲ್ಲ. ಇನ್ನೂ ಇವರು ಇದನ್ನು ಮರುವಿಂಗಡಣೆ ಮಾಡಿ ಜನಗಣತಿ ಮಾಡಿ ಆಮೇಲೆ ತರೋರು ಇವರು. ಅಂದರೆ ಇದು 2029ಕ್ಕೂ ಬರಲ್ಲ, ಇದು ಇನ್ನು 2034ಕ್ಕೆ ಬರುತ್ತೆ. ಅಲ್ಲಿ ಮಟ್ಟ ಯಾಕೆ ಕಾಯಬೇಕು? ಇನ್ನು 10-15 ವರ್ಷ ಎದಕ್ಕೆ ಕಾಯಬೇಕು ನಾವು? ಈಗಲೇ ಕೊಡಿಯಲ್ಲ, ಹಂಗಾಗಲ್ಲ ಅಂತ. ಕಂಡೀಷನ್ಸ್ ಅಪ್ಲೈ, ಜನಗಣತಿ ಮಾಡ್ಬೇಕು, ಜಾತಿ ಗಣತಿ ಮಾಡ್ಬೇಕು, ಜನಗಣತಿ ಮಾಡಿದ್ಮೇಲೆ ಜಾತಿ ಗಣತಿ ಮಾಡಿ ಅಂತಾರೆ. ಪೋಸ್ಟ್ಪೋನ್ ಮಾಡೋದಕ್ಕೆ ಅವರು ಸುಮ್ಮನೆ ಕಾರ್ಡ್ಗಳು ಹುಡುಕ್ತಾ ಇದ್ದಾರೆ.